ಶ್ರೀ ಕೃಷ್ಣ ಪರಮಾತ್ಮ ಜನಿಸಿದಂತಹ ಸ್ಥಳ. ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ಕೊಂದ ನಂತರ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ರೈಟ್ ನಾನೀಗ ಮಥುರಾದಲ್ಲಿದ್ದೀನಿ. ಶ್ರೀಕೃಷ್ಣ ಜನ್ಮಭೂಮಿ ಆದ ಮಥುರಾ, ಅಲ್ಲಿಗೆ ಬಂದಿದ್ದೀನಿ. ಈಗ ನಾನು ಸ್ಟೇ ಆಗಿರೋ ರೂಮ್ ಇದೆಯಲ್ಲ, ಈ ರೂಮ್ ನೇಮ್ ಬಂದ್ಬಿಟ್ಟು ಶ್ರೀ ಅಗರ್ವಾಲ್ ಧರ್ಮಶಾಲಾ ಅಂತ. ಜಸ್ಟ್ 250 ರುಪೀಸ್ಗೆಲ್ಲ ಒಂದು ಡೇ ರೂಮ್ ಸಿಗುತ್ತೆ. ನೀವೇನಾದರೂ ಫ್ಯಾಮಿಲಿ ಬಂದರೆ ಫ್ಯಾಮಿಲಿ ಕೂಡ ದೊಡ್ಡ ದೊಡ್ಡ ಹಾಲ್ ಕೂಡ ಸಿಗ್ತವೆ. ತುಂಬ ಕಮ್ಮಿಗೆಲ್ಲ ರೂಮ್ ಸಿಗುತ್ತೆ. ಸೊ ನಾನು ರೂಮ್ ನೋಡ್ಬೋದು ನೀವು. ಒಂದು ಮಿರರ್ ಕೊಟ್ಟಿದ್ದಾರೆ, ಒಂದು ಫ್ಯಾನು, ಬೆಡ್, ಪಟಾಪಟ ಎಲ್ಲ ರೆಡಿ ಮಾಡಿಕೊಂಡು ಈಗ ನಾವು ಎಲ್ಲ ಪ್ಯಾಕ್ ಮಾಡಬೇಕು. ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಈಗ ನಾವು ಆ ಟೆಂಪಲ್ಗೆ ಹೋಗೋಣ. ಸೊ ಬ್ಯಾಗೆಲ್ಲ ಪ್ಯಾಕ್ ಹೊಡ್ತಾ ಇದ್ದೀನಿ. ಇನ್ನು ನನ್ನಿಂದ ಏನಿದೆ ದೊಡ್ಡ ಬ್ಯಾಗು, ಇದು ತುಂಬ ವೆಯ್ಟ್ ಇದ್ದಾವೆ. ಲಗೇಜು ಟ್ರಾವೆಲಿಂಗಲ್ಲಿ ನನ್ನ ಬೆಸ್ಟ್ ಸಜೆಷನ್ ಅಂತಂದರೆ, ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಹೇಳ್ತೀನಿ. ಸೊ ದಯವಿಟ್ಟು ಯಾರು ಜಾಸ್ತಿ ಲಗೇಜ್ ಕ್ಯಾರಿ ಮಾಡಬಾರ್ದು. ಆಗೋದಿಲ್ಲ. ಇವನ್ನೆಲ್ಲ ಇಟ್ಕೊಂಡು ಒಂದು 200 ಮೀಟರ್ಸ್ ಕೂಡ ವಾಕ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಕಷ್ಟ ಆಗುತ್ತೆ. ಯಾವಾಗನ ಎಲ್ಲನೂ ಹೋಗಬೇಕು ಅಂತಂದ್ರೂ ಕೂಡ ನಾವು ಅವಾಗ ಆಟೋ ಹಿಡ್ಕೊಂಡೇ ಹೋಗ್ಬೇಕು. ಆಟೋದವ್ರು ಮತ್ತೆ ಆಗ್ತಾನೆ ಇರ್ತಾರೆ ಚಾರ್ಜಸ್, ಗೊತ್ತಲ್ವ. ಇದೇ ನಾನು ಇದ್ದಿದ್ದ ಧರ್ಮಶಾಲಾ. ಎಷ್ಟು ರೂಮ್ಸ್ ಇದ್ದಾವೆ ನೋಡಿ. ತುಂಬ ರೂಮ್ಸ್ ಇದ್ದಾವೆ. ನಾವು ಯಾವ ರೂಮ್ ಆದರೂ ಚೂಸ್ ಮಾಡ್ಕೋಬೋದು. ಡಿಪೆಂಡ್ ಅಪಾನ್ ಸ್ಟಾರ್ಟಿಂಗ್ ಪ್ರೈಸ್ 250 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ನಾವು ಯಾವ ರೂಮಲ್ಲಾದರೂ ಸ್ಟೇ ಆಗ್ಬೋದು. ಈಗ 500 ರುಪೀಸ್ ಡೆಪಾಸಿಟ್ ಮಾಡಿದ್ದೆ. ಸ್ಲಿಪ್ ತೋರಿಸಿ 500 ರುಪೀಸ್ ರಿಟರ್ನ್ ಇಸ್ಕೊಂಡು ಇಲ್ಲಿಂದ ಹೊರಡ್ಬೇಕು. ಇದೆ ಆಫೀಸು. ಹಾಯ್. ನೀವು ಯಾರಾದರೂ ಬಂದರೆ ಮಥುರಾ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಶ್ರೀ ಅಗರ್ವಾಲ್ ಧರ್ಮಶಾಲಾ ಅಂತ ಹೇಳಿದ್ರೆ ಆಟೋದಲ್ಲಿ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಬರ್ತಾರೆ. ಸೊ ನೀವೇನಾದ್ರು ಕಮ್ಮಿ ಬಜೆಟಲ್ಲಿ ಇಲ್ಲಿ ಸ್ಟೇ ಆಗಬೇಕು ಅಂತಂದರೆ ಸೊ ಈ ಹಾಸ್ಟೆಲ್ಗೆ ಬನ್ನಿ. ಸೊ ಈ ಧರ್ಮಶಾಲೆಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಲಗೇಜ್ ಈಗ ಎಲ್ಲಾದರೂ ಒಂದು ಹತ್ರ ಇಟ್ಟು ಹೋಗ್ಬೇಕು. ಇಲ್ಲೇ ಇಡಬೇಕು ಅಂತಂದರೆ ಎಕ್ಸ್ಟ್ರಾ 100 ರುಪೀಸ್ ಪೇ ಮಾಡಬೇಕಂತೆ. ನಾನು ಇರೋದು 2 ಅವರ್ಸು. ಸೊ ಮತ್ತೆ ಅದಕ್ಕೆ ಯಾಕೆ 100 ಕೊಡಬೇಕು? ಒಳ್ಳೆ ಪ್ಲೇಸಲ್ಲಿ ಸೆಕ್ಯೂರ್ ಹತ್ರ ಲಗೇಜ್ ಇಟ್ಬಿಟ್ಟು ಟೆಂಪಲ್ಗೆ ಹೋಗ್ಬೇಕು. ಸೊ ಫೈನಲಿ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನಕ್ಕೆ ಬಂದೆ ನಾನು. ಶ್ರೀಕೃಷ್ಣನ ಜನ್ಮಸ್ಥಳದ ಟೆಂಪಲ್ ಹತ್ರ ಬಂದಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಟೆಂಪಲ್ಲು. ಇದಿದೆ ಟೆಂಪಲ್ ಒಳಗಡೆ ಕ್ಯಾಮ್ರಾ ಏನೂ ಅಲೋ ಇಲ್ಲ. ಜಸ್ಟ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕಷ್ಟೇ. ಪ್ರತಿ ಯಾವುದೇ ಸಾಮಾನು ಇದ್ದರೂ ನಾವು ಅಲ್ಲಿ ಹೋಗಿ ಒಂದು ಲಾಕರ್ಸ್ ರೂಮ್ ಇರುತ್ತೆ, ಅಲ್ಲಿ ಹೋಗಿ ನಾವು ಇವನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ನಾವು ಏನಿದ್ರು ದರ್ಶನ ಮಾಡ್ಕೊಂಡು ಬರಬೇಕು. ತುಂಬ ಟೈಟ್ ಸೆಕ್ಯೂರಿಟಿ ಇದೆ. ಹೆಜ್ಜೆಗೂ ಪೊಲೀಸರು ಇದ್ದಾರೆ. ತುಂಬ ಟೈಟ್ ಸೆಕ್ಯೂರಿಟಿ. ಕ್ಯಾಮ್ರಾ ಏನೂ ಅಲೋ ಮಾಡೋದೇ ಇಲ್ಲ. ಬಟ್ ಈಗ ನೋಡ್ತಿದ್ದೀವಲ್ಲ, ಇದು ಟೆಂಪಲ್ನ ಎಂಟ್ರೆನ್ಸು. ಒಳಗಡೆ ಆಸಿ ಹೋದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟೆಂಪಲ್ಲು. ನಮ್ಮ ಹತ್ರ ಏನೇ ವಸ್ತುಗಳಿದೆ, ಎಲೆಕ್ಟ್ರಾನಿಕ್ ಐಟಮ್ಸು ಏನು ಒಳಗಡೆ ಬಿಡೋಲ್ಲ. ಅಲ್ಲಿ ಲಾಕರ್ಸ್ ಇದ್ದಾವೆ, ಅಲ್ಲಿ ಹೋಗ್ಬಿಟ್ಟು 2 ರುಪೀಸ್ ಚಾರ್ಜ್ ಮಾಡ್ತಾರೆ. ಬ್ಯಾಗ್ಸ್ ಎಲ್ಲ ಈ ಥರ ಬ್ಯಾಗ್ಸ್ ಎಲ್ಲ ಒಳಗಡೆ ಇಟ್ಬಿಟ್ಟು ಟೆಂಪಲ್ಲು ಹಿಂಗೆ ಹಸಿ ಹೋಗ್ಬೇಕು, ಒಳಗಡೆ ಹಸಿ. ಇದು ಟೆಂಪಲ್ಗೆ ಹೋಗೋ ದಾರಿ. ಶ್ರೀಕೃಷ್ಣ ಜನ್ಮಸ್ಥಳ ದರ್ಶನ ಮಾಡಾದಮೇಲೆ ಈಗ ನೆಕ್ಸ್ಟ್ ನಾವು ದ್ವಾರಕಾಧೀಶ ಟೆಂಪಲ್ ಅಂತ ಒಂದಿದೆ. ಇಲ್ಲಿಂದ 1 ಕಿಲೋಮೀಟ್ರನೇ ಇದೆ. ಈಗ ಆ ಟೆಂಪಲ್ಗೆ ಹೋಗೋಣ. ಅಲ್ಲಿ ಮತ್ತೆ ಯಮುನಾ ನದಿ ಘಾಟ್ ಇದೆ, ಆ ಘಾಟ್ನ ನೋಡ್ಕೊಂಬರೋಣ. ಇಲ್ಲಿಂದ 1 ಕಿಲೋಮೀಟ್ರನೇ ಇದೆ. ಯಾವ್ದಾದ್ರು ಆಟೋದಲ್ಲಾದರೂ ಹೋಗ್ಬೋದು, ಇಲ್ಲ ನಡ್ಕೊಂಡಾದರೂ ಹೋಗ್ಬೋದು. ಈಗ ಆ ದೇವಸ್ಥಾನ ಹತ್ರ ಹೋಗೋಣ. ಪ್ರಾಬ್ಲಮ್ ಏನಂತಂದರೆ ಈ ಟೂ ಮಚ್ ಲಗೇಜ್ ಇಟ್ಕೊಂಡು, ತುಂಬ ವೆಯ್ಟ್ ಲಗೇಜ್. ನಾನು ಈ ಲಗೇಜ್ ಇಟ್ಕೊಂಡು ಒಂದು 200 ಮೀಟ್ರ್ ಕೂಡ ಓಡಾಡೋಕ್ಕಾಗಲ್ಲ. 1.3 ಕಿಲೋಮೀಟರ್. ಆಟೋ ಆಗಲಿ ಈ ರಿಕ್ಷಾ ಆಗಲಿ ಏನೇ ತಗೊಂಡ್ರು ಕೂಡ ಅವರು ಟೆಂಪಲ್ ಹತ್ರಕ್ಕೆ ಬಿಡೋದಿಲ್ಲ, ಮಧ್ಯದಲ್ಲೇ ಬಿಡ್ತಾರಂತೆ. ಯಾಕಂದರೆ ಅಲ್ಲಿ ಚಿಕ್ಕ ಗಲ್ಲಿ ಇರೋದ್ರಿಂದ ಒಳಗಡೆ ಎಂಟ್ರಿ ಬಿಡೋಲ್ಲ. ಅಷ್ಟು ಸಾಹಸ ಇನ್ನೇನಕ್ಕೆ. ಈ ಏರಿಯಾ ನೋಡ್ದಂಗೂ ಇರುತ್ತೆ. ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಫುಲ್ಲು ವೆಹಿಕಲ್ಸ್ ಜಾಸ್ತಿ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು
11 ಗಂಟೆ ಆಯಿತು. 1 ಅವರಲ್ಲಿ ನೀವು ಟೆಂಪಲ್ ಹೆಂಗಿಲ್ಲ ಅಂತ ದರ್ಶನ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು 30 ಮಿನಿಟ್ಸ್ ಅಷ್ಟೇ ಒಳಗಡೆ ಎಲ್ಲ ಓಡಾಡೋದಕ್ಕೆ. ಟೆಂಪಲಲ್ಲಿ ನೋಡೋದಕ್ಕೆ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದ್ದಾವೆ. ಒಂದು ಗುಹೆ ಥರ ಮಾಡಿದ್ದಾರೆ. ಶ್ರೀಕೃಷ್ಣನ ಬಾಲ್ಯ ಯಾವ ಥರ ನಡೀತು ಅಂತ ಕೂಡ ಅಲ್ಲೆಲ್ಲ ಒಳಗಡೆ ಮೂರ್ತಿಗಳ ರೂಪದಲ್ಲಿ ಮಾಡಿದ್ದಾರೆ. ಚೆನ್ನಾಗಿತ್ತು ನೋಡೋದಕ್ಕೆ. 10 ರೂಪಾಯಿ ಟಿಕೆಟ್, ಎಂಟ್ರಿ ಟಿಕೆಟು. ಒಳಗಡೆ ದೇವಸ್ಥಾನಕ್ಕೆ ಏನು ಟಿಕೆಟ್ ಏನಿಲ್ಲ. ಮಥುರಾದಲ್ಲಿ ನೀವು ಎರಡನೇದಾಗಿ ನೋಡಬೇಕಾಗಿರೋ ಫೇಮಸ್ ಟೆಂಪಲ್ ಬಂದುಬಿಟ್ಟು ದ್ವಾರಕಾಧೀಶ್ ಟೆಂಪಲ್ಲು. ಇದೇ ಆ ಟೆಂಪಲ್ಲು. ಈ ಟೆಂಪಲ್ನ ಆರ್ಕಿಟೆಕ್ಚರು ಫುಲ್ಲು ರಾಜಸ್ಥಾನ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಈ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ಈ ಟೆಂಪಲಲ್ಲಿ ರಾಧಾಕೃಷ್ಣ ಅವರ ಮೂರ್ತಿನ ನೋಡ್ಬೋದು. ಈ ಟೆಂಪಲ್ನ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 6:30 ಇಂದ 10ವರೆಗೂ ಓಪನ್ ಇರುತ್ತೆ. ಮತ್ತು ಈವ್ನಿಂಗು 4ಗೆ ಓಪನ್ ಮಾಡ್ತಾರೆ. ನೆಕ್ಸ್ಟು ನೈಟು 7ವರೆಗೂ ಇರುತ್ತೆ. ಸೊ ಇಲ್ಲೇನಂತಂದರೆ ಈಗ ನಾನು ಬಂದಿದ್ದು ಕ್ಲೋಸ್ ಆಗಿದೆ ಇದೇ ಟೆಂಪಲ್ಲು. ಸೊ ಈ ಟೆಂಪಲ್ ಆಗ್ತದೆ. ನೆಕ್ಸ್ಟು ವಿಶ್ರಾಮ್ ಘಾಟ್ ಅಂತ ಇದೆ. ಇಲ್ಲಿ ಯಮುನಾ ನದಿ ಘಾಟ್ ಅಂತ ಹೇಳ್ತಾರೆ. ವಿಶ್ರಾಮ್ ಘಾಟ್ ಅಂತ ಹೇಳ್ತಾರೆ. ಈಗ ಅಲ್ಗೋಗೋಣ ಈಗ. ಸೊ ಈಗ ದ್ವಾರಕಾಧೀಶ್ ಟೆಂಪಲಿಂದ ಸ್ವಲ್ಪ ಮುಂದೆಗಡೆ ಬಂದರೆ ಇಲ್ಲಿ ಯಮುನಾ ನದಿ ದಡ ಬರುತ್ತೆ. ಯಮುನಾ ನದಿ ಘಾಟ್ ಇದು. ಏನಂದರೆ ಇಲ್ಲಿನ ಜನ ತುಂಬ ಪೊಲ್ಯೂಟ್ ಮಾಡಿಬಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಆಗಲಿ ಎಲ್ಲ ಗಲೀಜಾಗಲಿ ಈ ನದಿ ದಡದಲ್ಲಿ ಹಾಕಿದ್ದಾರೆ. ತುಂಬ ಗಲೀಜಿದೆ. ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಆ ಕಸನ ಕ್ಲೀನಾಗಿ ಮೇಂಟೈನ್ ಮಾಡಿ ಒಂದು ಹತ್ರ ಹಾಕಿದ್ರೆ ಈ ನದಿ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಪವಿತ್ರವಾದ ನದಿನ ಇಲ್ಲಿನ ಜನ ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ಲಾಸ್ಟಿಕ್ಕು, ಪೇಪರು ಅದು ಇದು ಹಾಕಿ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಅದು ಜನನೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅವರು ಇರೋ ಜಾಗದಲ್ಲಿ ಇಂಥ ಪವಿತ್ರವಾದ ನದಿನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಏನು ಮಾಡೋಕ್ಕಾಗಲ್ಲ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಹೇಳೋದೇನೆಂದರೆ ವಿಶ್ರಾಮ್ ಘಾಟ್ ಅಂತ ಅಂದರೆ ಶ್ರೀಕೃಷ್ಣ ಕಂಸನನ್ನು ಅಂತ್ಯ ಮಾಡಾದ್ಮೇಲೆ ಇಲ್ಲಿ ವಿಶ್ರಾಂತಿ ಕೂಡ ಪಡೆದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದ್ರೆ ವಿಶ್ರಾಮ್ ಘಾಟ್ ಅಂತ ಕರೀತಾರೆ. ಸಿಟಿಲಿರೋ ಪ್ಲಾಸ್ಟಿಕಲ್ಲಿ ಯಮುನಾ ನದಿ ದಡದಲ್ಲೇ ಹಾಕಿದ್ದಾರೆ ಅನಿಸುತ್ತೆ. ಅಷ್ಟು ಪ್ಲಾಸ್ಟಿಕ್ಕು ಬರ್ತಾನೆ ಇರುತ್ತೆ. ಪ್ಲಾಸ್ಟಿಕ್ಕು ತುಂಬ ಪೊಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಈ ನದಿನ. ಈಗ ನಾನು ಬೋಟ್ ರೈಡ್ ಮಾಡ್ತಾ ಇದ್ದೀನಿ. ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. 15 ನಿಮಿಷ ಏನೋ ಕರ್ಕೊಂಡು ಹೋಗಿ ಬರ್ತಾರೆ. ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಜನ ಕೂತ್ಕೊಂಡ್ರು ಇನ್ನೂ ಮೂವ್ ಆಗ್ತಾ ಇಲ್ಲ. ಸೊ ಈಗ ಮೂವ್ ಆದರೆ ಹೋಗೋಣ. मजा आ गया, बहुत एंजॉय कर रहे हैं हम लोग आपकी तरह. राधे राधे. ಎಲ್ಲ ಬೋಟ್ ರೈಡ್ ಕಂಪ್ಲೀಟ್ ಮಾಡ್ಕೊಂಡು ಬಂದರು ಅವರೆಲ್ಲ. ಈಗ ನಾವು ಬೋಟ್ ರೈಡಲ್ಲಿ ಕೂತ್ಕೊಂಡಿದ್ದೀವಿ. ಎಷ್ಟು ಜನ ಬಂದಿದ್ದಾರೆ. ನಮ್ಮ ಬೋಟ್ ಡ್ರೈವ್ ಮಾಡ್ತಿರೋರು ಬಂದ್ಬಿಟ್ಟು ದೊಡ್ಡವರಲ್ಲ, ಚಿಕ್ಕ ಹುಡುಗ ಕಾಣಿಸ್ತಾರೆ. ಆ ಹುಡುಗ ರೈಡ್ ಮಾಡ್ತಾ ಇದ್ದಾರೆ ಬೋಟ್ನ. ಗ್ರೇಟ್ ಅಲ್ವಾ? ದೊಡ್ಡ ಬೋಟ್ನ ರೈಡ್ ಮಾಡೋದಕ್ಕೆ ನಾವು ದೊಡ್ಡ ರೈಡ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ. ನಮ್ಮ ಬೋಟ್ ರೈಡ್ ಮಾಡ್ತಿರೋದಾಗೆ ಎಲ್ಲ ಹುಡುಗರು ಗ್ಯಾಂಗೇ ಇದೆ ಇಲ್ಲಿ. ಇವ್ರದೇ ಗ್ಯಾಂಗ್ ಎಲ್ಲ. ತುಂಬ ಕಷ್ಟ ಬೀಳ್ತಾವನೆ. ಅಲ್ಲಿಂದ ಇಲ್ಲಿ ಕರ್ಕೊಂಬಂದ. ಈಗ ಕ್ಲೀನಾಗಿ ಹಿಡ್ಕೊಂಡು ಹಿಂಗೆ ಒಂದು ಬಟ್ ತುಂಬ ಕಷ್ಟ ಬೀಳ್ತಾವನೆ ಹುಡುಗ ಮಾತ್ರ. ಹಾರ್ಡ್ ವರ್ಕ್ ಜಾಸ್ತಿ. ಇಲ್ಲೇ ನದಿ, ಅಲ್ಲೇ ಕ್ರಿಕೆಟ್. यही से निकले थे वासुदेव जी, भगवान को टोकरी में रख के लेके गए थे। ये सामने इधर में 12 किलोमीटर दूर गोकुल है। यहाँ से 12 किलोमीटर दूर ये सामने वृंदावन है और यहाँ से 1 किलोमीटर दूर जन्मभूमि है। यहाँ पे भगवान का जन्म हुआ था। ऐसे ही भैया जी ये 12 घाट बने हुए हैं।
ಬೋಟ್ ರೈಡ್ ಮುಗೀತು, ಅದೇ ನಾವು ಹೋಗಿದ್ದಿದ್ದು ಬೋಟು. ನೆಕ್ಸ್ಟು ಇಲ್ಲಿಂದ ಸ್ವಲ್ಪ ಮುಂದೆ ಸ್ವಲ್ಪ ಫೇಮಸ್ ಪ್ಲೇಸ್ ಇದೆ, ಅದ್ರ ಬಗ್ಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ. ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸಿನಲ್ಲಿದ್ದಾಗ ವಸುದೇವ ಅವರು ಒಂದು ಬುಟ್ಟಿಲಿ ಇಟ್ಕೊಂಡು ನದಿಲಿ ನಡ್ಕೊಂಡು ಹೋಗ್ತಾರಲ್ವ, ಅದೇ ಜಾಗನೇ ನಾನು ಬಂದಿರೋದು ಈಗ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಇದು ವಸುದೇವ್ ಘಾಟ್ ಅಂತ. ಈ ನದಿ ಒಳಗಡೆಯಿಂದ ಗೋಕುಲ್ಗೆ ತಗೊಂಡೋಗಿರೋದು. ಗೋಕುಲ್ ಇರೋದು ಅಲ್ಲಿ ಮುಂದೆ, ಇಲ್ಲಿಂದ 11 ಕಿಲೋಮೀಟ್ರ್ ಇದೆ. ಈ ಜಾಗದ ಹೆಸರು ಬಂದ್ಬಿಟ್ಟು ವಸುದೇವ್ ಘಾಟ್ ಅಂತ ಹೇಳ್ತಾರೆ. ಇಲ್ಲಿ ಯಮುನಾ ನದಿ ಘಾಟಿಗೆ ಬಂದಮೇಲೆ ಇನ್ನೊಂದು ಮುಖ್ಯವಾದ ಜಾಗ ಯಾವುದು ಅಂತ ಅಂದರೆ ಕನ್ಸ್ ಕಿಲಾ ಅಂತಾರೆ. ಕನ್ಸ್ ಕಿಲಾ ಅಂತ ಅಂದರೆ ಕಂಸನ ಕೋಟೆ ಅಂತ ಅರ್ಥ. ಆಗಿನ ಕಾಲದಲ್ಲಿ ಕಂಸನ ಕೋಟೆ ಇತ್ತಲ್ಲ, ಆ ಕೋಟೆ. ನಾನೀಗ ಆ ದಾರಿಗೆ ಹೋಗ್ತಾ ಇದ್ದೀನಿ. ಇದೇ ಯಮುನಾ ನದಿ, ಇಲ್ಲೇ ಹಿಂಗಾಸಿ ಹೋಗಬೇಕು ಕಂಸನ ಕೋಟೆಗೆ. ಹೋಗೇ ಹೋಗಿ ಈಗ ಆ ಕೋಟೆಯಲ್ಲಿ ಏನೂ ಇಲ್ಲ ಅಂತ ಇದ್ದಾರೆ. ಬಟ್ ಯಾವುದೋ ಈಗಿನ ಒಂದು ರೀಸೆಂಟಾಗಿ ಕಟ್ಟಿರೋ ಕೋಟೆ ಇದೆ ಮಾತ್ರ ಅಷ್ಟೇ. ಕಂಸನ ಕಾಲದ ಕೋಟೆ ಇಲ್ಲ, ತುಂಬ ಎಷ್ಟೋ ವರ್ಷಗಳಾಗಿದೆ ಅಲ್ವಾ. ಸೊ ಅದಕ್ಕೆ ಈಗ ಅಲ್ಲಿ ಯಾವುದೇ ಥರದ್ದು ನೋಡೋದಕ್ಕೆ ಏನೂ ಇಲ್ಲ, ಕೋಟೆ ಬಿಟ್ಟರೆ. ಅಲ್ಲಿ ಅಲೋ ಕೂಡ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನಾನು ಆದಷ್ಟು ಹತ್ರ ಹೋಗಿ ಟ್ರೈ ಮಾಡ್ತೀನಿ. ಇದೇ ನೋಡಿ ಕಂಸನ ಕೋಟೆಗೆ ದಾರಿ. यूट्यूब चैनल करना पकड़ रहे हैं. अरे नहीं ಒಳಗಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಯಾರೋ ಒಬ್ಬರು ಪಾಪ ಡ್ರೋನ್ ಹಾರಿಸ್ಬಿಟ್ಟು ಗೋಪುರದಲ್ಲಿ ಶೂಟ್ ಮಾಡ್ತಾಯಿದ್ರು. ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಫೈನ್ ಏನೋ ಆಗ್ತಾಯಿದ್ದಾರೆ. ನಾನು ಹೋಗೋ ಟೈಮ್ಗೆ ಪಾಪ ಯಾರೋ ಒಂದು ಇಬ್ಬರು ಹುಡುಗರು ಸರ್ ಒಳಗಡೆ ಶೂಟ್ ಮಾಡಬೇಡಿ, ಫೈನ್ ಆಗ್ತಾಯಿದ್ದಾರೆ ಅಂದ. ಇಲ್ಲಾಂದರೆ ನನಗೂ ಫೈನ್ ಹಾಕಿರೋರು. ಏನಕ್ಕೂ ಗೊತ್ತಿಲ್ಲ, ಅಲೋ ಇಲ್ವಂತೆ, ಕೇಸ್ ಆಗುತ್ತಂತೆ, ಪೊಲೀಸ್ ಕೇಸ್ ಆಗುತ್ತಂತೆ. ಡ್ರೋನ್ ಆಗಲಿ ವಿಡಿಯೋಗ್ರಫಿ ಆಗಲಿ ಏನೂ ಮಾಡೋಂಗಿಲ್ಲಂತೆ. ಜಸ್ಟ್ ಹೋಗಬೇಕು, ನೋಡಬೇಕು, ಬರ್ಬೇಕಷ್ಟೇ. ನಾನು ಸ್ವಲ್ಪ ಹೊರಗಡೆಯಿಂದ ಗೇಟಿಂದ ಶೂಟ್ ಮಾಡಿದೆ. ಅಲ್ಲಿ ನೋಡೋದಕ್ಕೇನಿಲ್ಲ, ಕಂಸನ ಕಾಲದ ಯಾವುದೇ ಆಧಾರಗಳು ಕೂಡ ಅಲ್ಲಿ ಇಲ್ಲ. ಬಟ್ ಅಲ್ಲೇ ಕಂಸ ಇದ್ದಿದ್ದು ಅಂತ ಹೇಳ್ತಾರೆ. ಸಾಕಷ್ಟು ನಾವು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಇದ್ದಾವೆ ನೋಡಿ. ನನಗಂತೂ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಇಲ್ಲಿಗೆ ಮಥುರಾದ ಲಾಗ್ನ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಮುಂದೆ ಇನ್ನೂ ಬೇರೆ ಬೇರೆ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ನ ತರೋದಕ್ಕೆ ಬೂಸ್ಟಪ್ ಥರ ಆಗುತ್ತೆ. ಸೊ ಅಲ್ಲಿವರೆಗೂ ಜೈ ಶ್ರೀಕೃಷ್ಣ, ರಾಧೆ ರಾಧೆ.